ಫ್ರೆಂಡ್ಸ್, ರಾಜೇಶ್ವರಿ ಲೈಫ್ ಸ್ಟೈಲ್ಗೆ ಸ್ವಾಗತ. ನಾನು ರಜಕ್ಕೆ ಸಮ್ಮರ್ ಹಾಲಿಡೇಸ್ಗೆ ನಮ್ಮ ಅಮ್ಮನ ಮನೆಗೆ ಒಂದು ವಾರ ಹೋಗ್ಬಿಟ್ಟು ಬಂದೆ. ಹಾಗೆ ಸಮ್ಮರ್ನಲ್ಲಿ ನಂದಿನಿ ಐಸ್ ಕ್ರೀಮು ಜ್ಯೂಸು ವಾಟರ್ ಮಿಲನ್ ಎಲ್ಲ ತೊಗೊಂಡು ಆಮೇಲೆ ನೆಲದಲ್ಲಿ ಮನ್ಕೊಳ್ಳೋಕೆ ಶುರು ಮಾಡ್ಕೊಂಡೆ. ಫ್ಯಾನ್ ಎ ಸಿ ಇದ್ರೂ ನಮಗೆ ತುಂಬ ಸೆಕೆ ಹೀಟು. ಯೋಗ ಮಾಡೋದ್ರಿಂದ ನಾವು ಬಾಡಿ ಸ್ವಲ್ಪ ಹೀಟು ನಂದು. ಸರಿ ಅಂದ್ಬಿಟ್ಟು ನಾನು ತುಂಬ ಐಸ್ ಕ್ರೀಮ್ ಎಲ್ಲ ತೊಗೊಂಡು ನೆಲದಲ್ಲೆಲ್ಲ ಮಲ್ಕೊಂಡ್ಬಿಟ್ಟೆ ಸ್ವಲ್ಪ ಸೆಕೆಗೆ. ರಾತ್ರಿ ಆದರೂ ಸೆಕೆ, ಇದರಿಂದ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಹಾಗೆ ನಮ್ಮ ಮನೆಗೆ ಒಂದು ವಾರ ಹೋಗಿ ಇದ್ಬಿಟ್ಟು ಬಂದೆ. ಹಾಗೆ ನಮ್ಮ ಮನೆಯವರು ನಮ್ಮ ದೊಡ್ಡ ಮಗ ಕದ್ರಿದೇವರು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದರು. ಹಾಗೆ ಶೃಂಗೇರಿಗೂ ನೆನ್ನೆ ಹೋದರು, ನನ್ನನ್ನು ಕರೆದ್ರು. ಇಲ್ಲ ನಾನು ಸೆಕೆ ಸಮ್ಮರಿಗೆ ಮಳೆ ಬರೋ ತನಕ ನಾನು ಯಾವುದೇ ಬೆಂಗಳೂರು ಬಿಟ್ಟು ಬೇರೆ ಪ್ಲೇಸ್ಗೆ ಹೋಗೋದಿಲ್ಲ, ಮನೆಯಿಂದನೇ ಆಚೆ ಹೋಗೋದು ತುಂಬ ಕಮ್ಮಿ. ಸೆಕೆಯಲ್ಲ ಪಾರ್ಕು ವಾಕಿಂಗು ಹೋಗೋಕ್ಕಾಗ್ತಾಯಿಲ್ಲ, ಆಮೇಲೆ ಯೋಗನೂ ಸಹಿತ ಮಾಡೋಕ್ಕಾಗ್ತಾಯಿಲ್ಲ. ನಮ್ಮ ಮನೆಯವರು ನಮ್ಮ ದೊಡ್ಡವನು ಹೋಗಿದ್ದಾರೆ ಶೃಂಗೇರಿಗೆ, ಇವತ್ತು ರಾತ್ರಿ ಬರ್ತಾರೆ. ಹಾಗೆ ಅವ್ರಿಗೆಲ್ಲ ಹೇಳಿದ್ದೀನಿ ಮೆಣಸು ಹಪ್ಪಳ ಎಲ್ಲ ತೊಗೊಂಡ್ಬನ್ನಿ ಅಂತ. ಅದು ತಂದಮೇಲೆ ಆಮೇಲೆ ವೀಡಿಯೋನ ಮಾಡ್ತೀನಿ. ಹಾಗೆ ಇವತ್ತು ಸಮ್ಮರ್ ತುಂಬ ಬಿಸಿಲಲ್ಲ, ನಾನು ಗೀಝರು ಹಾಕ್ಕೊಳ್ಳಲ್ಲ. ಆಮೇಲೆ ಬಾಯ್ಲೆಯವರು ಮಧ್ಯಾಹ್ನ ನೀರು ಕಾದ್ಬಿಟ್ಟಿರ್ತದಲ್ಲ ಆವಾಗಲೇ ಸ್ನಾನ ಮಾಡೋದು. ಹೊರಗಡೆ ಗಿಡನೇ ಗಾಡಿಯಲ್ಲೇ ಇಲ್ಲ, ತುಂಬ ಸೆಕೆ. ಯಾವಾಗ ಮಳೆ ಬರುತ್ತಪ್ಪ ಅಂತ ಈ ಥರ ಸೆಕೆ ನಾನು ಈ ವರ್ಷನೇ ಜಾಸ್ತಿ ಅನಿಸ್ತಾಯಿದೆ ನನಗೇನು. ನಿಮಗೂ ಹೇಗೆ ಅನಿಸ್ತಿದೆ ಅಂತ ತಿಳಿಸಿ ಕಮೆಂಟಲ್ಲಿ. ಹಾಗೆ ಇವತ್ತು ನಾನು ಮೆಹಂದಿ ತಂದಿದ್ದೀನಿ. ಮೊನ್ನೆ ದೇವಸ್ಥಾನಕ್ಕೆ ಹೋದೆ, ಅಲ್ಲಿ ಮೆಹಂದಿ ಎಲೆ ತೊಗೊಂಡು ಬಂದೆ. ನೋಡಿ ಎಲೆ ತೊಗೊಂಡು ಬಂದೆ. ಇವಾಗ ಇನ್ನು ಹೇರ್ ತಂಪಾಗುತ್ತದೆ ಮೆಹಂದಿ ಹಾಕ್ಕೊಳ್ಳೋದ್ರಿಂದ. ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಆದರೆ ಹಾಕ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಇನ್ನು ಮೆಹಂದಿ ನೋಡಿ ಇದು ಮೆಹಂದಿ ಎಲೆ ಸಿಗುತ್ತೆ. ಇದು ಮುಳ್ಳು ಇರ್ತದೆ. ಇದನ್ನು ನಾನು ಇವಾಗ ಒಂದೊಂದೇ ಎಲೆಯನ್ನು ಬಿಡಿಸ್ಬಿಟ್ಟು ಮಿಕ್ಸಿ ಒಳಗಡೆ ಹಾಕ್ಬಿಟ್ಟು ಫೇಸ್ ಪ್ಯಾಕ್ ಹಾಕಿ ನಿಮಗೆ ತೋರಿಸ್ತೀನಿ. ಹಾಗೆ ಆಮೇಲೆ ಬಾದಾಮಿ ರೋಸ್ ಹೂವು ಇದರಿಂದ ಫೇಸ್ ಪ್ಯಾಕ್ನ ಇವತ್ತು ಹೇಗೆ ಮಾಡ್ಕೊಳ್ಳೋದಂತ ಸಹಿತ ತೋರಿಸ್ತೀನಿ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದನ್ನೆಲ್ಲ ಇವಾಗ ಬಿಡಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ. ನಾನು ಆಮ್ಲ ಎಳ್ಳೆಣ್ಣೆ ಸ್ನಾನ ಈ ಥರನೇ ಮಾಡೋದ್ರಿಂದ ಯಾವುದು ಎರಡೇ ಎಲ್ಲ ಏನೂ ಬಳಸೋದಿಲ್ಲ. ಈ ನೋಡಿ ಈ ಆಮ್ಲ ಇದನ್ನ ನೆನೆಸ್ಕೊಂಡು ಇದನ್ನು ಬೇಕಾದ್ರೆ ಪುಡಿ ಮಾಡ್ಕೋಬೋದು. ಈಗ ಹಸಿ ಮೆಹಂದಿ ಎಲೆನ ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಆಮ್ಲ ಪುಡಿ ಇದೆ, ಆಮ್ಲ ಪುಡಿನ ಅದೇ ಎಲೆಗೆ ಹಾಕ್ಕೊಳ್ತೀನಿ ಮಿಕ್ಸಿಗೆ. ಆಮ್ಲ ನೆನೆಸಲಿಲ್ಲ, ಮರ್ತೋಯ್ತು. ಸ್ವಲ್ಪ ಆಮ್ಲ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಳ್ಳೆಯದು, ಇದು ಒಳ್ಳೆ ಆರ್ಗಾನಿಕ್ ಆಮ್ಲ ಪುಡಿ. ಹಾಗೆ ಸ್ವಲ್ಪ ಮೆಹಂದಿ ಪುಡಿನ ಸಹಿತ ಹಾಕ್ಕೊಳ್ತೀನಿ. ಈ ಎಲೆನೂ ಹಾಕ್ಕೊಳ್ತೀನಿ. ಈ ಮೆಹಂದಿ ಆರ್ಗಾನಿಕ್ಕು ನಾನು ಮೆಹಂದಿ ಪುಡಿ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರ್ತದೆ ಕೂಲು. ನೋಡಿ ಕೂಲೆಲ್ಲ ಗರಿಗರಿಯಾಗಿ ಬರ್ತದೆ. ಇದು ಹಾಕ್ಕೊಳ್ತು ಬರ್ತೀನಿ. ಹಾಗೆ ಈಗ ಮೆಹಂದಿ ಎಲೆನ ಸ್ವಲ್ಪ ಬಿಡಿಸ್ಕೊಂಡು ಇದ್ರೊಳಗಡೆ ಹಾಕಿ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಇದನ್ನ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಹಾಗೆ ಎಲೆನ ಬಿಡಿಸಿ ಮೊಸರು ಹಾಕ್ಕೊಂಡು ಬರ್ತೀನಿ. ನೋಡಿ ಇನ್ನು ಮೆಹಂದಿಲಿ ಒಂದೊಂದೇ ಎಲೆನ ಹಿಂಗೆ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಒಂದೊಂದೇ ಎಲ್ಲ ಬಿಡಿಸ್ಕೊಂಡ್ಬಿಟ್ರೆ ಒಳ್ಳೆಯದು. ಅವು ಡ್ರೈ ಆಗೋಗ್ಬಿಟ್ರೆ ಕಷ್ಟ. ತಂದೆ ಮೊನ್ನೆ ಈ ಥರ ಒಂದೊಂದೇ ಎಲೆನೆಲ್ಲ ಬಿಡಿಸಿ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಆಮೇಲೆ ನಾನು ಇದು ನೋಡಿ ಚೀಪಾಗಿ ಸಿಕ್ಕಿದಾಗ ಆಮ್ಲ ತಂದು ಇಟ್ಕೊಂಡಿರ್ತೀನಿ. ಅದನ್ನ ನೋಡಿ ಬಿಸಿಲು ಒಣಗಿಸಿ ಗಟ್ಟಿಯಾಗಿದೆ. ಇದನ್ನ ರಾತ್ರಿನೇ ನೆನೆಸ್ಬಿಟ್ಟು ಬೆಳಗ್ಗೆ ಅದು ದಪ್ಪದಾಗಿ ನೆನೆದಿರ್ತದೆ. ಅದನ್ನು ಸಹಿತ ಈ ಮೆಹಂದಿಗೆ ಪ್ಯಾಕಿಗೆ ಹಾಕ್ಕೊಳ್ತೀನಿ. ಸಮ್ಮರ್ಗೆ ತುಂಬ ಚೆನ್ನಾಗಿರ್ತದೆ, ಹೇರ್ ಕೂಲ್ ಆಗ್ತದೆ. ಆಮೇಲೆ ನಾನು ಯಾವುದೇ ಏನು ಬಳಸಲ್ಲ. ಮೆಹಂದಿ ಆಮ್ಲ ಮಿಕ್ಸಿಗೆ ಹೋಗಿ ಹಾಕ್ಕೊಂಡು ಬಂದೆ. ನೋಡಿ ಆಮ್ಲ ಪುಡಿ ಹಾಕ್ತೆ. ಆಮ್ಲ ನೆನ್ಸೋಕ್ಕಾಗಿರಲಿಲ್ಲ, ಆಮ್ಲ ಹಾಕ್ಕೊಳ್ಳಿ. ಆಮೇಲೆ ಬೇಕಾದ್ರೆ ದಾಸವಾಳನೂ ಹಾಕ್ಕೋಬೋದು. ಬೇಕಾದ್ರೆ ರಾತ್ರಿ ಹೊತ್ತು ಇದನ್ನ ಕಬ್ಬಣದ ಬಾಣಲೆಯಲ್ಲಿ ನೆನೆಸ್ಬಿಟ್ಟು ಸಹಿತ ಹಾಕ್ಕೋಬೋದು. ಈ ಥರ ಮಾಡೋದ್ರಿಂದ ತುಂಬ ಸ್ವಲ್ಪ ಮೊಸರು ಹಾಕಿ ಮಿಕ್ಸಿಲಿ ಹಾಕ್ಕೊಂಡು ಬಂದಿದ್ದೀನಿ. ನೋಡಿ ಒಂದು 20-50 ಅಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಬಿಡಿಸ್ಬಿಟ್ಟು ಇದನ್ನು ಪೇಸ್ಟ್ ಮಾಡಿಕೊಂಡ್ಬಿಟ್ರೆ ಒಂದು ವಾರಕ್ಕೆ ಒಂದ್ಸಲ ಫ್ರಿಜ್ನಲ್ಲಿ ಯಾವಾಗ ಬೇಕಾದ್ರೂ ಸಹಿತ ಹಾಕೋಬೋದು. ಈಗ ನೋಡಿ ರೆಡಿಯಾಗಿದೆ ಫ್ರೆಶ್ಶು ಮೆಹಂದಿ ಎಲೆ ಇದು ಹೇರ್ ಪ್ಯಾಕು. ತುಂಬ ಒಳ್ಳೆಯದು. ಬೇಕಾದ್ರೆ ಇದನ್ನ ಕೈಗೂ ಸಹಿತ ಹಾಕೋಬೋದು, ಕೂಲ್ ಆಗ್ತದೆ. ಸಮ್ಮರ್ಗೆ ಹೀಟ್ ಆಗಿರ್ತದಲ್ಲ ಬಾಡಿ, ಆ ಎಲೆ ತುಂಬ ಒಳ್ಳೆಯದು ಮೆಹಂದಿ ಎಲೆ. ಆವಾಗಲೆಲ್ಲ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಸಹಿತ ಅಂಥದ್ದೇ ಹಾಕ್ತಾ ಇದ್ದಿದ್ದು.
ಮೆಹಂದಿ ಒಳ್ಳೆ ಒರಿಜಿನಲ್ಲು. ಈಗ ನಾನು ಇದನ್ನ ಹೇರ್ ಪ್ಯಾಕನ್ನ ಹೇಗೆ ಹಾಕ್ಕೊಳ್ತೀನಿ ಅಂತ ತೋರಿಸ್ ಮಿಕ್ಸಿಗೆ ಹೋಗಿ ಹಾಕ್ಕೊಂಡು ಬಂದೆ ನೋಡಿ. ಮೆಹಂದಿ ಲೀವ್ಸ್ನ ಹಾಗೆ ಇದು ಆಮ್ಲ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದಿದೆ ಆಮ್ಲ ನೆನೆಸೋಕ್ಕೆ ಮರ್ತೋಯ್ತು. ನನ್ನ ಹತ್ರ ಇಟ್ಕೊಂಡಿದ್ದೀನಿ ಆರ್ಗ್ಯಾನಿಕ್ ಆಮ್ಲ ಪುಡಿ ಹಾಕ್ಕೊಂಡೆ. ಹಾಗೆ ನೋಡಿ ಇದೊಂದು ಒಂದು 5-6 ಕಡ್ಡಿ ಲೀವ್ಸ್ನ ಹಾಕ್ತೆ. ಫ್ರೆಶ್ಶು ಮೆಹಂದಿ ಎಲೆ ಒಳ್ಳೆಯದು. ಕಣ್ಮುಂದೆನೇ ಹಾಕ್ಕೊಳ್ಳೋದ್ರಿಂದ ಏನು ಸೈಡ್ ಎಫೆಕ್ಟು ಏನೂ ಇರೋದಿಲ್ಲ, ಕೂಲಾಗಿರ್ತದೆ. ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಆವಾಗ ಪ್ಯೂರ್ ಅದನ್ನ ಕೈಗೆ ಸಹಿತ ಹಾಕೋಬೋದು ಮೆಹಂದಿನ. ಇದಕ್ಕೆ ಬೇಕಾದ್ರೆ ದಾಸವಾಳದ ಹೂವು ಇರ್ತಲ್ಲ ಅದನ್ನೂ ರುಬ್ಬ ಹಾಕೋಬೋದು. ಹಾಗೆ ಇದು ಲಾವಂಚ ಕೂಲ್ ಬೇಕಂದರೆ ಬೇಸಿಗೆಗೆ ಹಾಕೋಬೋದು. ಆಮೇಲೆ ಇದನ್ನ ಮೊಸರು ಸ್ವಲ್ಪ ಹಾಕಿ ಮಿಕ್ಸಿನಲ್ಲಿ ನೋಡಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನುಣ್ಣಗೆ ಹಾಕ್ಕೊಂಡು. ಇವಾಗ ಒಂದು 10-15 ನಿಮಿಷ ಹಾಕ್ಕೊಳ್ತೀನಿ. ಇದೇನು ಕಲರಿಂಗೋಸ್ಕರ ಹಾಕ್ತಾಯಿಲ್ಲ ನಾನು ಸದ್ಯಕ್ಕೆ. ಕಲರಿಂಗ್ ಬೇಕಾದ್ರೆ ರಾತ್ರಿ ನೆನೆಸಿ ಸ್ವಲ್ಪ ಐರನ್ನು ಬರ್ತದಲ್ಲ ಪಾತ್ರೆ, ಅದಕ್ಕೆ ಹಾಕ್ಕೊಂಡ್ರೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಬರ್ತದೆ. ಇವಾಗ ನಾನು ಈಗ ಕೂಲ್ ಆಗಲಿ, ಸಮ್ಮರ್ಗೆ ಹೇರು ಕೂಲ್ ಆಗಲಿ, ಬಾಡಿನೂ ಸಹಿತ ಕೂಲ್ ಆಗ್ತದೆ. ಕೂಲ್ ಆಗ್ತಿದ್ದಾಗ ಮೆಂತ್ಯ ಸ್ವಲ್ಪ ತಿನ್ನಬೇಕು. ಆಮೇಲೆ ಇದು ತೊಗೊಂಡು ಬಂದಿದ್ವಿ ಗೋಂದು, ಸಬ್ಜಾ ಬೀಜ, ಅದ್ರ ಜ್ಯೂಸು, ಲೆಮನು, ವಾಟ್ರ್ ಮೆಲನು ಈ ಥರ ತೊಗೊಂಡು ಸೇವಿಸ್ತಾ ಇದ್ದೀನಿ. ಐಸ್ ಕ್ರೀಮ್ ತಿಂದ್ಬಿಟ್ಟು ಸ್ವಲ್ಪ ಗಂಟ್ಲು ನನಗೆ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಇವಾಗಲೂ ಸ್ವಲ್ಪ ವಾಯ್ಸು ಇದಾಗಿದೆ ನೋಡಿ. ಹಾಕ್ಕೊಳ್ಳೋಕೆ ಮುಂಚೆ ನಾನು ಈ ನಡೆ ಇದು ಹಾಕ್ಕೊಂಡ್ಮೇಲೆ ಸೀಗೆಕಾಯಿ ಏನೂ ಹಾಕ್ಕೊಳ್ಳೋಂಗಿಲ್ಲ. ಇದನ್ನೇ ಹಂಗೆ ವಾಶ್ ಮಾಡ್ಕೊಳ್ಳೋದು ಒಂದು 10-15 ನಿಮಿಷ. ನೋಡಿ ಇಲ್ಲಿ ಹಾಕ್ಕೊಳ್ತೀನಿ, ಕೈನಲ್ಲೇ ಹಚ್ಕೊಳ್ತೀನಿ. ಬೇಕಿದ್ರೆ ಬ್ರಷ್ ಇದೆ, ನಾನು ಕೈನಲ್ಲೇ ಯೂಸ್ ಮಾಡೋದು. ನೋಡಿ ಈ ಥರ ಅಪ್ಲೈ ಮಾಡ್ಕೊಂಡು ಹೋಗಬೇಕು ನೋಡಿ. ಫ್ರೆಶ್ ಎಲೆ ಗಮ್ ಅನ್ನುತ್ತೆ ವಾಸನೆ. ಆಮ್ಲ ಪುಡಿ, ಆಮೇಲೆ ಮೆಹಂದಿ, ಬರೀ ಮೆಹಂದಿ ಪೇಸ್ಟು ಹಾಕ್ಕೋಬೋದು, ಮೆಂತ್ಯ ಪೇಸ್ಟು ಹಾಕ್ಕೋಬೋದು. ಹೇರು ಸಮ್ಮರಲ್ಲಿ ಈ ಥರ ಎಲ್ಲ ಹಚ್ಕೊಳ್ತೀನಿ ನೋಡಿ. ಎಲೆನೇ ಕಾಣಿಸ್ತಾ ಇದೆ. ಇನ್ನು ಒಳಕಲ್ಲ ರುಬ್ಬಿದ್ರೆ ಚೆನ್ನಾಗಿ ಬರ್ತದೆ. ಮಿಕ್ಸಿ ಅಲ್ವಾ, ಸ್ವಲ್ಪ ಕ್ವಾಂಟಿಟಿ. ಇದನ್ನ ಇವಾಗ ಫುಲ್ಲು ಹಚ್ಕೊಂಡು ಬರ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಮೆಹಂದಿ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ಕೂದಲು ನೋಡಿ ಎಷ್ಟು ಸ್ಟ್ರೈಟ್ ಆಗಿದೆ, ನೈಸಾಗಿ. ಯಾವ ಶಾಂಪೂನು ಹಾಕ್ಕೊಂಡಿಲ್ಲ. ಮೆಹಂದಿಯಲ್ಲಿ ನ್ಯಾಚುರಲ್ಲಾಗೆ ನೋಡಿ ಸಿಕ್ಕೇ ಇಲ್ಲ. ತುಂಬ ಸಿಕ್ಕಿರ್ತದೆ ನಂದು ನೋಡಿ, ಸಿಕ್ಕೇ ಇಲ್ಲ. ಇನ್ನು ಸ್ವಲ್ಪ ಒಣಗಬೇಕು. ಇವಾಗ ಟೈಮು 3:30. ನಾನು 2:30 ಮಾಡಿದೆ. ಸಮ್ಮರ್ ಅಲ್ವಾ, ಸ್ವಲ್ಪ ನಿಧಾನಕ್ಕೆ ಮಾಡ್ತೀನಿ. ಮಾರ್ನಿಂಗೇ ಮಾಡಿಬಿಡ್ತೀನಿ ದೇವ್ರ ಪೂಜೆಗೆ. ಸಂಜೆ ಮಂಗಳವಾರ ಪೂಜೆ ಮಾಡಬೇಕು. ಸ್ವಲ್ಪ ಸಂಜೆ ಮೇಲೆ ಮಾಡಿದ್ರೆ ರಾತ್ರಿ ಕೂಲಾಗಿರ್ತದೆ, ಸೆಕೆ ಆಗೋದು ಕಮ್ಮಿ ಇರ್ತದೆ ಅಂದ್ಬಿಟ್ಟು ನಾನು ತಣ್ಣೀರಿನಲ್ಲೇ ಮಾಡಿದ್ದು. ಸ್ವಲ್ಪ ಬೆಚ್ಚಗಿತ್ತು ಕೊಳೆ ನೀರಲ್ಲಿ. ಹಾಗೆ ಇವಾಗ ಸ್ನಾನ ಆಯ್ತಲ್ಲ, ಇವತ್ತು ಹೇಗಿದ್ರೂ ರೆಡಿಯಾಗಿದ್ದೀನಲ್ಲ. ಇವತ್ತು ಬಾದಾಮಿನ ಬೆಳಗ್ಗೆ ನೆನೆ ಹಾಕ್ತೆ ನೋಡಿ. ಬಾದಾಮಿನ ನೆನೆ ಹಾಕಿದ್ದೀನಿ. ಹಾಗೆ ಬಾದಾಮಿ ಸಿಪ್ಪೆ ಸುಳಿದು ಇಟ್ಕೊಂಡಿದ್ದೀನಿ. ಇವಾಗ ರೋಸ್ ಹೂವು ಇದೆ, ರೋಸ್ ಹೂವು ತೊಗೊಂಡೆ. ಸ್ವಲ್ಪ ರೋಸ್ ಹೂವು, ಆಮೇಲೆ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇಲ್ಲಾಂದರೆ ಹಾಲು ಹಾಕ್ಕೋಬೋದು. ಕಾಯಿಸ್ಬಿಟ್ಟಿದ್ದೀನಿ, ಹಸಿ ಹಾಲು ಹಾಕ್ಕೊಳ್ಳೋದು ನಾನು. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಆಮೇಲೆ ರೋಸ್ ವಾಟರ್ ಸ್ವಲ್ಪ ರೋಸ್ ವಾಟರ್ ಹಾಕ್ಕೊತೀನಿ. ಸ್ವಲ್ಪ ರೋಸ್ ವಾಟರು ನೋಡಿ. ಬಾದಾಮಿನ ಸಿಪ್ಪೆ ಸುಳಿದಿಟ್ಕೊಂಡು ಹರ್ಕೋಬೇಕೀಗ. ಕಾಣಿಸ್ತಾ ಇದೆಯಾ? ಅರಿಯಕ್ಕಲ್ಲಲ್ಲಿ ಒಬ್ಬರು ಕ್ಯಾಮ್ರಾ, ನಮ್ಮ ಮಗ ದೊಡ್ಡವನು ಇದ್ದಿದ್ರೆ ಕ್ಯಾಮ್ರಾ ಮಾಡೋನು ನೋಡಿ. ಗಂಧದ ಕಲ್ಲು ಅರಿಯೋದಿರ್ತದಲ್ಲ, ಅದರಲ್ಲಿ ಚೆನ್ನಾಗಿ ಹರ್ಕೋಬೇಕು. ಅವಾಗವಾಗ ಅರ್ಶಿನ ಹರ್ಕೊತೀನಿ ನಾನು. ಇವಾಗ ಹರ್ಕೊಬೇಕು. ಅಲ್ಲಿ ನಮ್ಮ ಮಗನ ಫೋನ್ ಬರ್ತಿತ್ತು, ಹಾಗೆ ಅಟೆಂಡ್ ಮಾಡಬೇಕಾಗಿತ್ತು. ಇದು ಅರಿತಿದೆ ನೋಡಿ. ರೋಸ್ ಹೂವು, ರೋಸ್ ವಾಟರು, ಬಾದಾಮಿ ಮತ್ತು ಸ್ವಲ್ಪ ನೀರು. ಬೇಕಿದ್ರೆ ಹಾಲು ಸಹಿತ ಹಾಕೋಬೋದು. ರೋಸ್ ಇರೋದ್ರಿಂದ ನಾನು ಹಾಲು ಹಾಕೊಂಡಿಲ್ಲ. ಈ ಥರ ನ್ಯಾಚುರಲ್ಲಾಗಿ ಫೇಸ್ನ. ಕರೆಂಟ್ ಹೋಯ್ತು.
ಯು ಪಿ ಎಸ್ದು ನಮ್ಮದು ಇದು ಟ್ರಬಲ್ ಆಗಿದೆ ಸ್ವಲ್ಪ. ನೋಡಿ ಬಾದಾಮಿನ ಬೆಳಕಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಕೂದಲು ನೋಡಿ ಎಷ್ಟು ಚೆನ್ನಾಗಿ ಮಾಯ್ಶ್ಚರ್ ಆಗಿದೆ. ನೋಡಿ ಎಷ್ಟು ನೀಟಾಗಿದೆ. ಈಗ ಬಾದಾಮಿ ರೋಸ್ ವಾಟರು ಎಲ್ಲ ಹಚ್ಕೊಂಡಿದ್ದಾಯಿತು. ಇವಾಗ ಒಂದು 5 ನಿಮಿಷ ಇದಾಗಲಿ. ಆಮೇಲೆ ಇದು ಪ್ಯೂರ್ ಬಾದಾಮಿ ಎಣ್ಣೆ. ಹೊರಗಡೆ ಬಂದೆ, ಸ್ವಲ್ಪ ಶೂಟಿಂಗ್ ಮಾಡಿದ್ರೆ ಕಟ್ಟಾಗೋಗುತ್ತೆ ಅಂತಂದ್ಬಿಟ್ಟು ನನ್ನ ಮಗಂದು ಫೋನ್ ಬರ್ತಾಯಿತ್ತು. ಇಲ್ಲಿ ನೋಡಿ, ಇಲ್ಲಿ ಪ್ಯೂರ್ ಬಾದಾಮಿ ಎಣ್ಣೆ ತೊಗೊಂಡಿದ್ದೀನಿ. ಇದನ್ನು ಅದರ ಮೇಲೆ ಹಚ್ಕೊಂಡು ಈಗ ನಾನು ಮೇಕಪ್ ಎಲ್ಲ ಮಾಡ್ಕೊತೀವಲ್ಲ ಶಾರ್ಟ್ಗೆ, ಏನು ತೊಂದರೆ ಆಗೋದಿಲ್ಲ. ಕೊಬ್ಬರಿ ಎಣ್ಣೆ ಹಚ್ಕೊಂಡು ಬಾದಾಮಿ ಕೈಗೂ ಹಚ್ಕೊಳ್ತೀನಿ. ಬಾದಾಮಿ, ರೋಸ್ ವಾಟರು, ಮಿಲ್ಕು ಅದು ಹಚ್ಕೊಳ್ಳಿ. ಮಿಲ್ಕ್ ಜೊತೆನೂ ಹಚ್ಕೋಬೋದು. ಇಲ್ಲಿ ಡಾರ್ಕ್ ಸರ್ಕಲ್ ಹತ್ರ ಮೆತ್ತಿಗೆ ನೈಸಾಗಿ ಮಾಡ್ಬೇಕು. ಕಣ್ಣು ಕೆಳಗಡೆ ಕಣ್ಣೆಲ್ಲ ಚೆನ್ನಾಗಿರ್ಬೇಕಾದ್ರೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಒಳ್ಳೆ ಸೊಪ್ಪು ತರಕಾರಿ ಎಲ್ಲ ತೊಗೊಳ್ತೀವಿ. ಈ ಮಕ್ಕಳು ರಜೆ ಇರೋದ್ರಿಂದ ಸ್ವಲ್ಪ ಟೆನ್ಷನ್ ಕೊಡ್ತಾರೆ. ನಮ್ಮ ದೊಡ್ಡವನು ಇವರು ಹೋಗಿದ್ದಾರೆ, ಇನ್ನೇನು ಬರ್ತಾರೆ. ಚಿಕ್ಕವನು ನಾನು ಮನೇಲಿದ್ದೀವಿ. ಅದಕ್ಕೆ ಒಂದು 2 ವೀಡಿಯೋ ಮಾಡ್ಕೊಂಬಿಡೋಣ. ಆಮೇಲೆ ಕೆಲ್ಸಗಳು ಇರ್ತದೆ. ನಮ್ಮ ಮನೆಗೆ ಬಂದರೆ ಅಡುಗೆ ತಿಂಡಿ ಮಾಡಿದ್ದೀವಿ. ಇವತ್ತು ಕಿಚಡಿ, ನಾನು ನಮ್ಮ ಮಗ ಇಬ್ಬರೇ ಇರೋದ್ರಿಂದ ಖಾರ ಪೊಂಗಲ್ ಮಾಡಿದ್ದೆ, ಈರುಳ್ಳಿ ಮೊಸರು ಬಜ್ಜಿ ಮಾಡಿದ್ದೆ. ನಾನು ಶಾರ್ಟ್ಸ್ ಎಲ್ಲ ಮಾಡ್ತಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಬಾದಾಮಿ ಎಣ್ಣೆ ಹಾಕ್ಕೊಂಡು ಶೈನಿಂಗ್ ಬಂತು. ಬಾದಾಮಿ ಅರ್ದಿದ್ದೀನಿ. ಅರ್ಧ ಮೇಲೇನು ಅದು ರೋಸ್ ವಾಟರು ಎಲ್ಲ ನೋಡಿ ಕಣ್ಣು ಕೆಳಗಡೆ ಸ್ಮೂತಾಗಿ ಹಾಕೋಬೇಕು. ಆಮೇಲೆ ಐಬ್ರೋ ಮೇಲೆ ಹಚ್ಕೊಳ್ಬೇಕು. ನೋಡಿ ನೋಡಿ ಹಿಂಗೆ ಕಣ್ಣು ಹಿಂಗೆ ಯಾವಲ್ಲೂ ಕೆನೆನ ಮೇಲ್ಕೋಬೇಕು. ಕೆಲವರು ಹಿಂಗೆ ಮಾಡಿಬಿಡ್ತಾರೆ, ಹಂಗೆ ಮಾಡಬಾರ್ದು. ಯೋಗ ಮಾಡಬೇಕು. ಯೋಗ ಮಾಡೋದು ಒಂದು 15 ದಿವಸ ಆಗೋದು, ಯೋಗನೂ ಮಾಡಿಲ್ಲ. ಹುಷಾರಿಲ್ಲದಕ್ಕೆ ಸ್ವಲ್ಪ ಮಕ್ಕ ಬಾಡೋಗ್ಬಿಡ್ತು. 15 ದಿವಸ ಹುಷಾರಿರಲಿಲ್ಲ. ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಟ್ಟು ನಡೀತು. ನೋಡಿ ಎಲ್ಲ ಕೊಳೆ, ಮಕ್ಕದಲ್ಲಿರೋ ಕೊಳೆ ಇದು. ಕತ್ತಿನ ಕಡೆನೂ ಸಹಿತ ಇವಾಗ ತಾನೇ ಸ್ನಾನ ಮಾಡ್ಕೊಂಬಂದೀನಿ. ಆದ್ರೂ ಬಾದಾಮಿ ಫೇಸ್ ತೋರಿಸ್ಬೇಕು ಅಂದ್ಬಿಟ್ಟು ನಾನು ಇವತ್ತು ಟೈಮ್ ಇದ್ದಾಗ ಮಾಡಿಬಿಡೋಣ ವೀಡಿಯೋ. ಒಂದು ಸ್ಕಿನ್ ಕೇರ್ ಸಮ್ಮರ್ಗೆ ಒಳ್ಳೇದಂತ ನೋಡಿ. ನ್ಯಾಚುರಲಾಗೆ ಹಿಂಗೆ ಬಾದಾಮಿನೂ ತಿನ್ನಬೇಕು. ಆರೆಂಜ್ ಚೆನ್ನಾಗಿ ತಿನ್ನಬೇಕು, ಸ್ಕಿನ್ ಚೆನ್ನಾಗಿರುತ್ತೆ. ಕ್ಯಾರೆಟು. ಈಗ ಕಡಲೆ ಸಿಟ್ಟನ್ನ ಕಲಸಿಟ್ಟಿದ್ದೀನಿ. ಈಗ ಫೇಸು ವಾಶ್ ಮಾಡಿಕೊಂಡು ಬರ್ತೀನಿ. ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಕೂಲ್ ಆಯಿತು. ಕಡಲೆ ಸಿಟ್ಟು ಹಾಕ್ಕೊಂಡು ಆ ಬಾದಾಮಿ ಫೇಸ್ ಪ್ಯಾಕ್ನ ತೊಳ್ಕೊಂಡೆ. ಆಮೇಲೆ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಮಾಯ್ಶ್ಚರ್ ಹಾಕ್ತಾಯಿದ್ದೀನಿ. ಹೇಳಿದ್ದೀನಿ ನಿಮಗೆ ಎಷ್ಟೋ ವೀಡಿಯೋದಲ್ಲಿ. ದಿವ್ಯ ಮಾಯ್ಶ್ಚರು ದಿನ ಆಗಲಿಲ್ಲ ಅಂದ್ರೂ ವಾರಕ್ಕೊಂದ್ಸಲಿ ಅನ್ನೋ ಸ್ಕಿನ್ನು ಕೇರ್ ಮಾಡ್ಕೋಬೇಕು. ನೋಡಿ ಸ್ಮೂತಾಗಿದೆ ಸ್ಕಿನ್ನು. ಈಗ ರಾತ್ರಿ ತಣ್ಣಗಿರ್ತದೆ, ಈಗ ಫ್ರೆಶ್ ಆಗುತ್ತೆ. ಆಮೇಲೆ ಸ್ವಲ್ಪ ಪೌಡ್ರ್ ಹಾಕ್ಕೊಳ್ತೀನಿ. ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಸ್ಯಾಂಡಲ್ ಪೌಡ್ರ್ ಹಾಕ್ಕೊಳ್ಳೋದು ನಾನು. ಸ್ವಲ್ಪ ಫ್ರೆಶ್ನೆಸ್ ಬರ್ತದೆ. ಈಗ ಮಂಗಳವಾರ ಸಂಜೆ ದೀಪ ಹಚ್ಚಬೇಕು. ಹಾಗೆ ಸ್ವಲ್ಪ ಲೈಟಾಗಿ ಕಣ್ಕಪ್ ಹಾಕೊಂಡು ಸ್ವಲ್ಪ ಡಾರ್ಕ್ ಸರ್ಕಲ್ ಆಗ್ತದೆ. ನನಗೆ ಇಷ್ಟ ಕಣ್ಕಪ್ಪು. ಹಾಗೆ ಸ್ವಲ್ಪ ಐಬ್ರೋ ಟಚ್ ಮಾಡ್ಕೊಳ್ತೀನಿ. ಆಮೇಲೆ ಒಂದು ಸ್ಟಿಕ್ಕರ್ ಇಟ್ಕೊಳ್ತೀನಿ. ಈಗ ಸಂಜೆ ಬಾಕ್ಲಿಗೆ ನೀರು ಹಾಕಿ, ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಪೂಜೆ. ಸಂಜೆ ಹೂವು ತಂದಿದ್ದಾರೆ ನಮ್ಮ ಮನೆಯವರು. ರೋಸು ಎಲ್ಲ ತಂದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೋಗಿದ್ರು. ಇವಾಗ ಹೋಗಿ
ಬಾಗಿಲೆಲ್ಲ ತೊಳೆದು ಈಗ 5:30 6 ಗಂಟೆಗೆ ದೀಪ ಹಚ್ತೀನಿ. ಮಂಗಳವಾರ ಶುಕ್ರವಾರ ನಾನು ದೀಪ ಹಚ್ಚೋದು. ಕೂದಲು ಬೆಳಗ್ಗೆ ಬೇಸಿಗೆಗೆ ಸಮ್ಮರ್ಗೆ ಎಷ್ಟು ಬೇಗ ಒಣಗೋಗುತ್ತೆ ನೋಡಿ. ಸಮ್ಮರ್ಗೆ ಒಂದ್ಸಲ ಕೂದಲನ್ನ ಬಾಚ್ಕೊಂಡ್ಬಿಡೋಣ. ನೋಡಿ ಇಷ್ಟು ನೀಟಾಗಿ ಕೂದಲು ಮೆಹಂದಿ ಎಲೆ, ಆಮೇಲೆ ಆಮ್ಲ ಪೂಡು. ಆ ಮಾರನೇ ದಿವಸ ಇದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಿಟ್ರೆ ಕೂದಲು ಕಪ್ಪು ಮಂಗಳವಾರ ಪೂಜೆ ಎಲ್ಲ ಆಯಿತು. ಹಾಗೆ ನಾನು ಫೇಸ್ ಪ್ಯಾಕ್ ಎಲ್ಲ ತೋರಿಸಿ ಆಮೇಲೆ ಹಾಗೆ ಸ್ಟೋರೇಜ್ ಕಮ್ಮಿ ಆಗಿಬಿಡ್ತು. ಅದಕ್ಕೆ ವೀಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ನಮ್ಮ ಮನೆಯವರು ನಮ್ಮ ಮಗ ಬಂದು ಶೃಂಗೇರಿ ಹೋಗಿದ್ರು ನೋಡಿ. ಬ್ಯಾಗ್ ತುಂಬ ತೊಗೊಂಡು ಬಂದಿದ್ದಾರೆ. ಏನೇನು ತಂದಿದ್ದಾರೆ ಅಂತ ತೋರಿಸ್ಬಿಡ್ತೀನಿ. ಇದು ಸಬ್ಬಕ್ಕಿ ಸಂಡಿಗೆ ನಾನೇ ಹೇಳಿ ತರಿಸಿದ್ದು. ಇದು ಬಾಳಕ ಚಿಪ್ಸು, ಇದು ಖಾರ ಚೆನ್ನಾಗಿರ್ತದೆ. ರೆಡ್ ಚಿಲ್ಲಿ ಹಾಕಿರ್ತಾರೆ ಇದಕ್ಕೆ. ನಾವು ಮದುವೆ ಆದಾಗ ಶೃಂಗೇರಿಗೆ ಹೋಗಿದ್ದಿದ್ದು. ನಮ್ಮ ದೊಡ್ಡ ಮಗ ನೋಡಿರಲಿಲ್ಲ, ಕರ್ಕೊಂಡು ಹೋದರು. ಆಮೇಲೆ ಪೆಪ್ಪರ್ ತಂದಿದ್ದಾರೆ 1 kg. ನೋಡಿ ಎಷ್ಟು ಚೆನ್ನಾಗಿ ಗಮ್ ಅಂತದೆ. ಇಲ್ಲಿ ಬೆಂಗಳೂರಿನಲ್ಲಿ ಈ ಥರ ಗಮ್ ಅನ್ನೋದಿಲ್ಲ. ರಿಯಲ್ ಮೆಣಸು ಗಮ್ ಅಂತ ಇದೆ. ಆಮೇಲೆ ಚಟ್ನಿ ಪುಡಿ ತಂದಿದ್ದಾರೆ. ಆಮೇಲೆ ಇದು ಹಲ್ಸಲೇನ್ ಹಪ್ಪಳ. ಆಮೇಲೆ ಪೆಪ್ಪರ್ ಬನಾನಾ ಚಿಪ್ಸ್ ಇದು. ಆಮೇಲೆ ಪ್ಯೂರ್ ಜೇನುತುಪ್ಪ ತೊಗೊಂಡು ಬಂದಿದ್ದಾರೆ. ಆಮೇಲೆ ಇದು ಪುನರ್ಪುಳಿ, ನಾನೇ ಹೇಳಿ ಜ್ಯೂಸು ಪುನರ್ಪುಳಿ ಕೋಕಮ್ ಜ್ಯೂಸು ಸಮ್ಮರ್ಗೆ ಕೂಲ್ ಆಗ್ತದೆ, ಅದು ತರಿಸ್ದೆ. ಇಟ್ಕೊಂಡಿರ್ತೀವಿ, ಒಂದು 15 ದಿವಸ ಬರ್ತದೆ. ಆಮೇಲೆ ಆಮಟೆಕಾಯಿ, ಉಪ್ಪಿನಕಾಯಿ, ಎಳ್ಳಿಕಾಯಿ ಹೇಳಿದ್ದೆ ಸಿಗಲಿಲ್ಲ. ನಾವು ಉಪ್ಪಿನಕಾಯಿ ಏನು ಮಾಡೋದಿಲ್ಲ ಮನೇಲಿ. ಎಲ್ಲಿ BP ಬಂದುಬಿಡುತ್ತೆ, ಏನು ನಾರ್ಮಲಾಗಿದೆ ಎಲ್ಲರಿಗೂ. ಉಪ್ಪಿನಕಾಯಿ ನಾವು ಅಷ್ಟು ಯೂಸ್ ಮಾಡಲ್ಲ. ಅದು ತಿರ್ಗಿ ನಮ್ಮ ಮನೆಯವ್ರ ಮೊಬೈಲಿಂದ ಮಾಡ್ತಾಯಿದ್ದೀನಿ ನೋಡಿ. ಕೂದಲು నేನೆಲ್ಲ ಮೆಹಂದಿ ಹಾಕ್ಕೊಂಡಿದ್ದು ಕೆಂಚಿಗೆ ಆಗಿದೆ ನೋಡಿ. ಬೆಳಕಿನಲ್ಲಿ ಚೆನ್ನಾಗಿ ಕಾಣ್ತದೆ ಕೆಂಚು ಮೆಹಂದಿ ಎಲೆ. ಆಮೇಲೆ ಏನಿರ್ಬೋದು ನೆಕ್ಸ್ಟ್ ಗೋಡಂಬಿ ತಂದಿದ್ದಾರೆ. ನಾರ್ತ್ ಇಂಡಿಯನ್ ಡಿಶಸ್ಗೆಲ್ಲ ಬೇಕಲ್ಲ, ಟೇಸ್ಟಿಯಾಗಿರ್ತದೆ. ಆಮೇಲೆ ಲವಂಗ ತೊಗೊಂಡು ಬಂದಿದ್ದಾರೆ. ಆಮೇಲೆ ತಿರ್ಗಾ ಮೆಣಸು ಬೇರೆ ಅಂಗಡಿ ಇರುತ್ತೆ, ಅಲ್ಲೂ ಚೆನ್ನಾಗಿದೆ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ತೊಗೊಂಡು ಬಂದಿದ್ದಾರೆ.